ವೆಲ್ಕಮ್ ಫ್ರೆಂಡ್ಸ್, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಆರೋಗ್ಯಕರವಾದ, ರುಚಿಯಾದ, ತುಂಬ ಸುಲಭವಾಗಿ ಮಾಡುವಂಥ ವೇಟ್ ಫೋರ್ ಮಾದಲಿಯನ್ನು ಸಕ್ಕರೆ ಉಪಯೋಗಿಸದೆ ಬೆಲ್ಲದಿಂದ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡೆ, ಅದರಲ್ಲಿ ಒಂದಿಷ್ಟು ತುಪ್ಪ ಹಾಕ್ಕೊಂಡೆ. ತುಪ್ಪ ಬಿಸಿ ಆದ ನಂತರ ಬಾದಾಮಿ, ಗೋಡಂಬಿ ಮತ್ತು ಒಣ ಕೊಬ್ಬರಿ ತುಂಡ, ಒಂದಿಷ್ಟು ಹುರ್ಗಡ್ಲೆನ ಹಾಕ್ಕೊಂಡು ಲೋ ಫ್ಲೇಮ್ನೊಳಗೆ ಚಲೋ ಹೊತ್ನಂಗೆ ಹುರ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡೆ ರೀ. ಅದೇ ಜಳಕ ನೋಡಿರಿ, ನಮ್ಮ ಸೋಪು ಕಸಕಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿ. ಅದೇ ಜಳಕ ಚೆನ್ನಾಗಿ ಫ್ರೈ ಆಯ್ತು, ಒಂದು ಕಪ್ಪಿಗೆ ತೆಗೆದು ಇಟ್ಕೊಂಡಿನಿ ರೀ. ಈಗ ಅದೇ ತುಪ್ಪದೊಳಗೆ ನೋಡಿರಿ, ಒಂದು 2 ರಿಂದ 3 ಚಮಚದಷ್ಟು ಬೇಸನ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಘಮ ವಾಸನೆ ಬರೋವರೆಗೆ ಹುರ್ಕೊಂಡೇನಿ ರೀ. ಅದೇ ಸೇಮ್ ಕ್ವಾಂಟಿಟಿಯಲ್ಲಿ ಒಂದು 2 ರಿಂದ 3 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇದು ಕೂಡ ಘಮ ವಾಸನೆ ಬರೋವರೆಗೆ ಹುರ್ಕೊಂಡ್ರಿ. ಇದು ನೋಡಿರಿ, ಒಂದು 5 ಕಪ್ಪಿನಷ್ಟು ನಾನಿಲ್ಲೇ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿನಿ. ಹಾಕ್ಕೊಂಡು ಚಲೋ ಹೊತ್ನಂಗೆ ಇದು ಘಮ ವಾಸನೆ ಬರಲಿರಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ಅದರೊಳಗೆ ನೋಡಿರಿ ಒಂದು 3-4 ಚಮಚದಷ್ಟು ಸಣ್ಣ ರವೆ, ಉಪ್ಪಿಟ್ಟಿನ ರವೆ ರೀ, ಇದು ಗೋಧಿ ರವೆ ಅಂತಾರಲ್ರಿ, ಆ ಸಣ್ಣದು ಹಾಕ್ಕೊಂಡು ಚಲೋ ಹೊತ್ನಂಗೆ ಹುರ್ಕೊಂಡಿನಿ ರೀ. ಈ ಚಲೋ ಹೊತ್ನಂಗೆ ಹುರಿದಾದ ನಂತರ ತಣ್ಣಗಾಗ್ಬೇಕು ರೀ. ಇದು ತಣ್ಣಗಾದ್ಮೇಲೆ ಅದ್ರೊಳಗೆ ಒಂದು ಚಿಟಿಕೆ ಉಪ್ಪು ಹಾಕಿದ್ದೀನಿ ರೀ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಒಂದು ಪಾತ್ರೆ ಒಳಗೆ ಸ್ವಲ್ಪನ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಗೆ ಕಲಿಸ್ಬೇಕು ರೀ. ಒಂದೇ ಸಲ ಎಲ್ಲ ಕಲ್ಸಕ್ಕೆ ಹೋಗ್ಬೇಡ್ರ. ನಮಗೆ ಒಂದು ಚಪಾತಿ ಮಾಡೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಕಲಿಸ್ಕೋಬೇಕು ರೀ. ನಾವು ಚಪಾತಿ ದಪ್ಪಗೆ ಮಾಡ್ತಿರೋದ್ರಿಂದ ಹಿಟ್ಟು ಸ್ವಲ್ಪ ಜಾಸ್ತಿನೇ ಆಗ್ತದೆ ರೀ. ನಾವು ತೊಗೊಂಡಿರುವಂಥ ಹಿಟ್ಟಿನಲ್ಲಿ ಒಂದು 2 ರಿಂದ 3 ಚಪಾತಿ ಅಷ್ಟೇ ಮಾಡ್ಕೊಂಬಿಡ್ರಿ. ಈಗ ನೋಡಿರಿ, ಇಷ್ಟು ದಪ್ಪ ತಿಕ್ಕೊಂಡಿನಿ ರೀ. ನೋಡಿರಿ, ಇಷ್ಟು ದಪ್ಪ ಇರ್ಬೇಕು ರೀ. ನಾವು ಮಾದಲಿ ಮಾಡ್ಬೇಕಂದ್ರೆ ಚಪಾತಿ ಇಷ್ಟು ದಪ್ಪ ಇರ್ಬೇಕು ರೀ. ಆಲ್ರೆಡಿ ನಾ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ, ಅದ್ರೊಳಗೆ ಹಾಕ್ಕೊಂಡಿನಿ ರೀ. ಅದ್ರೊಳಗೆ ಹಾಕ್ಕೊಂಡು ಹಿಂಗೆ ಕೈ ಬಿಡ್ದಂಗೆ ತಿರುಗಿಸ್ಕೊತ ಸ್ವಲ್ಪ ಲೋ ಹೈ ಫ್ಲೇಮ್ ಮಾಡ್ಕೊತ ಚಲೋ ಹೊತ್ನಂಗೆ ಇದನ್ನು ಒತ್ತಿ ಹೊಂಬಣ್ಣ ಬರುವಂಗೆ ಸುಟ್ಕೋಬೇಕು ರೀ. ಇದನ್ನು ಚಲೋ ಹೊತ್ನಂಗೆ ನಮ್ಗೆ ಸುಡ್ಬೇಕು ರೀ. ಒಳಗೆ ದಪ್ಪಗಿರ್ತೈತೆ ರೀ, ಹಾಗಾಗಿ ಬ್ರೌನ್ ಕಲರ್ ಆಗುವಂಗೆ ಚಲೋ ಹೊತ್ನಂಗೆ ಸುಡ್ರಿ. ಈಗ ಎರಡೂ ಕಡೆ ನೋಡಿರಿ ಚಲೋ ಹೊತ್ನಂಗೆ ನಮ್ದು ಸುಟ್ಟಾಗೈತೆ ರೀ. ಇಲ್ಲಿ ನೋಡಿರಿ, ಎರಡೂ ಕಡೆ ಚಲೋ ಹೊತ್ನಂಗೆ ಸುಟ್ಟತ್ತು, ಹೌದಿಲ್ಲ ರೀ. ಇದು ಕಂಪ್ಲೀಟಾಗಿ ತಣ್ಣಗಾಗಲ್ರಿ. ತಣ್ಣಗಾದ್ಮೇಲೆ ನಾವು ಇದನ್ನು ಹಿಂಗೆ ಪೀಸ್ ಮಾಡೋಣ್ರಿ. ಎಲ್ಲನೂ ಹಿಂಗೆ ರೆಡಿ ಮಾಡ್ಕೊಂಡು ಬರೋಣ್ರಿ. ನಾವೀಗ ನೋಡಿರಿ, ನಾ ಎಲ್ಲನೂ ರೆಡಿ ಮಾಡ್ಕೊಂಡು ಆತ್ರಿ. ಈ ಪೀಸನ್ನು ಮಾಡ್ಕೊಂಡು ಆತ್ರಿ. ಈಗ ಮಿಕ್ಸಿ ಜಾರ್ನೊಳಗೆ ಈ ತುಂಡನ್ನು ನಾವು ಸ್ವಲ್ಪ ಕ್ವಾಂಟಿಟಿ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಇದನ್ನು ರುಬ್ಕೊಂಡು ಬರೋಣ್ರಿ. ಇಷ್ಟು ತರಿಯಾಗಿರ್ಬೇಕು ನೋಡಿರಿ ನಾವು ಗ್ರೈಂಡ್ ಮಾಡಿರೋದು. ಇದನ್ನ ಇವಾಗ ನಾವು ಬೆಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕ್ರಿ. ಮೊದಲ ನಾವು ಆ ಬೆಲ್ಲದೊಳಗೆ ಹಾಕ್ಕೊಳಕತ್ತೀನಿ ರೀ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ಬೆಲ್ಲ ಹಾಕೋರಿ. ಇಲ್ಲಿ ನಾನು 5 ಕಪ್ ಹಿಟ್ಟಿಗೆ ಒಂದು 3 ರಿಂದ 3.5 ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಂಡಿನಿ ರೀ. ತೂಕದಾಗ ಹೇಳೋದಾದ್ರೆ ಸರಿ ಸಮಾರಿ. ನೀವು 1 kg ಹಿಟ್ಟು ತೊಗೊಂಡ್ರೆ 1 kg ಬೆಲ್ಲ ಹಾಕೋರಿ. ಈಗ ನೋಡಿರಿ, ಪರ್ಫೆಕ್ಟಾಗಿ ನಮ್ಮದೆಲ್ಲ ಮಿಕ್ಸ್ ಆತ್ರ. ಬೆಲ್ಲ ನಮ್ಮ ಹಾಕಿರುವಂಥ ಈ ಗೋಧಿಯಿಂದ ಮಾಡಿರುವಂಥ ಪೌಡ್ರೆಲ್ಲ ನಾವು ಇದ್ರೊಳಗೆ ಹಾಕಿರುವಂಥ ಎಲ್ಲ ಸಾಮಗ್ರಿ ಬೆಲ್ಲದೊಳಗೆ ಚಲೋ ಹೊತ್ನಂಗೆ ಮಿಕ್ಸ್ ಆಗ್ಬೇಕ್ರಿ. ಹಂಗೆ ಮಿಕ್ಸ್ ಮಾಡಿರಿ, ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.